ಮಾಧ್ಯಮದ ಎಲ್ಲ ಹಿರಿಯ ಆತ್ಮೀಯ ಸ್ನೇಹಿತರೆ, ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ವಿಶೇಷವಾಗಿ ಬಹಳ ವರ್ಷಗಳಿಂದ ಪಂಚಮಸಾಲಿ ಸಮಾಜದ ಹೋರಾಟವನ್ನ, ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಕೆಲಸವನ್ನ ಹಿಂದೆ ಇರ್ತಕ್ಕಂಥ ದಿವಂಗತ ಕಾಸಪ್ಪನವರು, ಇವತ್ತು SR ಕಾಸಪ್ಪನವರು ನಮ್ಮ ನರಸಿಂಹದೇವರ ದೇವಸ್ಥಾನದಲ್ಲಿ ಕರೆದು ನಮ್ಮ ಸಮಾಜದ ಒಂದು ಸಂಘಟನೆಯನ್ನ ಅವರು ಹಮ್ಮಿಕೊಂಡು ಇಲ್ಲಿವರೆಗೆ ಬಂದಿದ್ರು. ಅವರು ನಮ್ಮ ನಗಲಿ ಹೋದ್ರು. ಆದ ನಂತರ ಇಂಡಿಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ನಾಯಕರಾದಂಥ ಸಮಾಜದ ಮುಖಂಡರು ದಾದಾಗೌಡರು, ಅವರು ಕೂಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರಾದಂಥ ಒಬ್ಬ ಯಡವಣ್ಣವ್ರ ನೇತೃತ್ವದಲ್ಲಿ ಒಂದು ನಮ್ಮ ಸಮಾಜ ಸಂಘಟನೆ ಮಾಡಿಕೊಂಡು ಇಲ್ಲಿವರೆಗೆ ಬಂದ್ರು. ನಮ್ಮ ಸಮಾಜ ಬಹಳ ಕಡು ಬಡವರು ಇರ್ತಕ್ಕಂಥದ್ದು. ಕೈ ಬೆರಳಿನಲ್ಲಿ ಎಣಿಸಿದಾಗ ಮಾತ್ರ ಶ್ರೀಮಂತರು ಇರ್ತಕ್ಕಂಥದ್ದು ಬಹಳ ಕಡಿಮೆ, ವಿಶೇಷವಾಗಿ. ಆದ್ರೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರ್ತಕ್ಕಂಥ ಮನುಗುಳಿಯ ಪರಮ ಪೂಜ್ಯರು, ನಮ್ಮ ಜಗದ್ಗುರುಗಳಾದಂಥ ಡಾಕ್ಟರ್ ಮಹಾಂತ ಶಿವಾಚಾರ್ಯರು, ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಒಂದು ಸಮಾಜ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದರು. ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ, ಅವಾಗ ಮನುಗುಳಿ ಶ್ರೀಗಳ ಹೆಸರು ಕೂಡ ಬಂತು. ಆದ್ರೆ ಅವತ್ತಿನ ತೀರ್ಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನ ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು, ಇವತ್ತು ಅನೇಕ ಅವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಕೂಡ ಇದೆ. ಆದ್ರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು 500-600 ಕಿಲೋಮೀಟರ್ ಗಟ್ಟಲೆ ಇವತ್ತು 2A ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡೋದು. ಸಮಾಜ ಅವಾಗ ಅವರು ಕೂಡ ಎತ್ತಿ ಹಿಡಿದಿದೆ. ಆದ್ರೆ ಇವತ್ತಿನ ತೀರ್ಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರು ತೆಗಿತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ, ಹೈಕಮಾಂಡ್ ನಲ್ಲಿ ಅಧಿಕಾರ ಇದೆ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಇವರು ಬಾಯಿಗೆ ಲಗಾಮ್ ಇರ್ಲಾರ ಸಲುವಾಗಿ ಎಲ್ಲಾ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯಿಕ್ ಸಿಕ್ಕ್ರೆ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗಿದು ಸಿಕ್ಕಂಗ ಆಗ್ತದ. ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವ್ರೇನು ಬಾಯಿಗೆ ಲಗಾಮ್ ಇಲ್ಲಾರ್ದೆ ಮಾತನಾಡ್ತಾರೆ. ಇವತ್ತು ಆ ಲಗಾಮದ ಸಲುವಾಗಿ 2 ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನ್ಸ್ಕೊಂಡು ಸ್ವಲ್ಪ ಬಾಯಿಗೆ ಇತಿಮಿತಿ ಇರ್ಬೇಕಾಗ್ತದೆ. ಆ ಬಾಯಿಗೆ ಇತಿಮಿತಿ ಇರ್ಲಾರ ಮಟ್ಟಿಗೆ
ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ. ಆದ್ರೆ ಇವತ್ತು ಬಹಳ ನಮಗೊಂದು ಏನ್ ಕೆಟ್ಟ ಅನಿಸ್ತದಪ್ಪ ಅಂತಂದ್ರ, ಪಕ್ಷ ಉಚ್ಚಾಟನೆ ಮಾಡದ ಬಳಿಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮಸಾಲಿಯರು ಅದೀವಿ. ಇಡೀ ರಾಜ್ಯದಾಗ ಬಹಳ ಜನ ನಮ್ಮ ಪಂಚಮಸಾಲಿಯರು ಅದ. ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರ ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು, ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕತ್ತಾರ. ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ, ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಏನು ಮಾಡ್ಲಿಕ್ಕತ್ತಾರ ಅದನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಅಲ್ಲೇ ನಮ್ಮ ಗೌಡ್ರು ಹಿಂದೆ ನಿಂತರು, ಕುದುರೆ ಸಾಲೋಡಿಗೆ ಗೌಡ್ರು, ಅವ್ರು ಯಾಕೆ ಸೋತ್ರು? ಅವ್ರು ಪಂಚಮಸಾಲಿಯವ್ರು ಹೌದಲ್ಲ. ಸಂಜು ಗೌಡ್ರು ಇಲ್ಲೇ ಅದಾರ, ಸಂಜು ಗೌಡ್ರಿಗೆ ಸೋಲ್ಸೋದು, ಅವ್ರ ಮಗನ್ ನಿಂದ್ರಿಸಿ ಸೋಲ್ಸೋದು. ಆದ್ರ ನೀವು ಒಂದು ವಿಚಾರ ಮಾಡ್ರಿ, ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡು ಇಲ್ಲದೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಳಿ ದಾಖಲೆಗಳದಾವ. ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜು ಗೌಡ್ರು ನಿತ್ರ ಇವ್ರು ಸೋಲ್ಸೋರು ಯಾರು? ನಿಮ್ ಮಗನ್ ನಿಂದ್ರಿಸೋರೆಲ್ಲ ಪಕ್ಷೇತರ ಮಾಡಿ. ಅದಕ್ಕ ಈ ರೀತಿ ನಡೆದಿದ್ದೆ. ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗ್ಲಿ, BY ವಿಜೇಂದ್ರ ಅವ್ರ ಬಗ್ಗೆ ಆಗ್ಲಿ, ಇವು ಶಬ್ದಗಳನ್ನ ಮಾತಾಡೋದು ಸರಿ ಅಲ್ಲ, ಮಾತಾಡ್ಬೇಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ. ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರ್ಬೇಕು ಅನ್ನೋ ಹಮ್ಮಲ ಬಹಳ ಐತಿ, ನಿಮಗೆ ಭಯಂಕರ ಹಮ್ಮಲ ಐತಿ. ಇವತ್ತು ಎಲ್ಲರೂ ನಾವು ಅವ್ರ ಮನೆಗೆ ಹೋಗಿಲ್ಲ, ನಮ್ಮ ಮಂತ್ರಿ ಎಲ್ಲಕ್ಕೆ ಹೋಗಿಲ್ಲ, ನಾ ಅವ್ರಿಗೆ ಹೇಳ್ಸಿಲ್ಲ. ಮತ್ತೆ ಕೂಡಲ ಸಂಘ ಸ್ವಾಮಿಗಳು ಕರ್ಕೊಂಡು ನೀವೇನ್ ಮಾಡಾತ್ರಿ? ಸ್ವಾಮಿಗಳು ಕರ್ಕೊಂಡ್ಬಂದು ಪಕ್ಷ ಸೇರ್ಪಡೆ ಮಾಡಕ್ ಬರಾಕತ್ತೀರಿ. ಅದು ಮುಂದೆ ಹೈಕಮಾಂಡ್ ಬಿಟ್ಟು ವಿಷಯ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೋತಾರ ಅದಕ್ಕೆ ನಾವು ಎಲ್ಲ ಬದ್ಧ ಇರ್ತೀವಿ. ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ, ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೊತ ಬಂದಿದ್ರಿ, ನೀವು ಸಂಘಟನೆ ಒಳಗ ಮುಂದುವರಿರಿ. ಈ ರಾಜಕಾರಣಿಗಳ ಹಿಂದ ನೀವು ಬೆನ್ನ ಹತ್ತಿ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಸಂಗಮ ಶ್ರೀಗಳಿಗೆ ನಾವು ಹೇಳಿಕ್ ಬಯಸ್ತೀವಿ. ಆದ್ರೆ ಇವತ್ತು ಭ್ರಷ್ಟರು ಅಂತಕ್ಕಂಥ ಏನು ಮಾತು ಇವತ್ತು ಹೇಳ್ತಾರಲ್ಲ ಇವರು ಬಸನಗೌಡರು, ಯಾರ್ಯಾರು ಭ್ರಷ್ಟರು ಅದಾರ, ಯಾರು ಸತ್ಯ ಹರಿಚಂದ್ರ ಬಿಜಾಪುರ ಜಿಲ್ಲೆದ ತೋರಿಸ್ಕೊಡ್ರು. ಯಾರು ಸತ್ಯ ಹರಿಚಂದ್ರ ಇದ್ದಾರೋ ಇವತ್ತು ಜಾರ್ಜ್ ಫರ್ನಾಂಡಿಸ್ ಅಂತವ್ರು, ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕೈಯಾಗ ಒಂದು ಹೆಗಲಿಗೆ ಒಂದು ಬ್ಯಾಗ್ ಹಾಕೊಂಡು ಕೈಯಾಗ ಒಂದು ಬುಕ್ ಹಿಡ್ಕೊಂಡು ಯಾರು ನೀವು ಕರ್ಕೊಂಡು ಹೋಗ್ತೀರಿ ಅವ್ರ ಗಾಡ್ಯಾಗ ಬರ್ತಿದ್ರು. ಇಲ್ಲಿ ನಮ್ಮ ಪಕ್ಷದಾಗ MLC ಇವ್ರು ಅದಾರ ಮಂಗಳೂರದವ್ರು, ಯಾರು ಕೋಟಾ ಶ್ರೀನಿವಾಸ್ ಪೂಜಾರಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನಿ ನೋಡ್ರಿ, ಅವ್ರು ಇರ್ತಕ್ಕಂಥದ್ದು ಇದು ನೋಡ್ರಿ. ಅವರು ತೆಂಗಿನಕಾಯಿ ಮಾರೋರು, ಹಣ್ಣು ಹೂವು ಮಾರೋರು, ಅವ್ರಿಗೆ ದುಡ್ಡು ಕೊಡ್ತಾರೆ ಚುನಾವಣೆಗೆ. ಇವತ್ತು ಅದೇ ರೀತಿ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ತಾಯಂದ್ರು ಎಷ್ಟೋ ಮಂದಿ ಇವತ್ತು ನನಗೆ ಕೂಲಿ ಹೋಗಿ ಹೆಣ್ಮಗಳು ಪಗಾರ ತಗೊಂಡ್ ಬಂದು ನನಗೆ ದುಡ್ಡು ಕೊಟ್ಟೋ ತಾಯಂದ್ರು ಅದಾರ. ಇವತ್ತು ನನಗೆ ಅಧಿಕಾರ ಇಲ್ಲ ಅಂತಂದ್ರೆ ಇವತ್ತು ಅನ್ಬೋದು ಸಮಾಜಕ್ಕೆ ನೀವೇನ್ ಮಾಡಿರಿ ಅಂತ ಹೇಳಿ. ಸಮಾಜಕ್ಕೆ ನಿಮ್ಗತ್ಲೆ ನಾ ಏನಾದ್ರು ಶಾಸಕ ಆಗಿ MP ಆಗಿ ಏನಾರ ಆಗಿದ್ದಪ್ಪ ಅಂದ್ರೆ ನಾ ಹೇಳ್ತಿದ್ದೆ, ಸಮಾಜದ ಹೇಳ್ತಿದ್ದೆ, ನನ್ನ ಕ್ಷೇತ್ರದ ಪರಿಸ್ಥಿತಿನೂ ಹೇಳ್ತಿದ್ದೆ. ನಾನು ಅದೇ ದುರ್ದೈವ ನನಗೆ ಇವತ್ತು ಯಾವ ರೀತಿ ಎಲ್ಲೆಲ್ಲಿ ಏನೇನು ಅದು, ಎಲ್ಲಿ ಡಬ್ಬಿ ತುಳೋದು, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡ್ರು ಎಲ್ಲಾನು ಗೊತ್ತಿದೆ. ಹಲ್ಲಿದ್ದವ್ರೆ ಕಡ್ಲಿ ತಿನ್ಬೇಕಾಗದ, ಹಲ್ಲಿಲ್ಲದವ್ರು ಯಾರು ಕಡ್ಲಿ ತಿನ್ನಕ್ ಆಗಂಗಿಲ್ಲ. ಈ ರೀತಿ ತಪ್ಪು ದಾರಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಅನ್ಸಂಗಿಲ್ಲ. ಇದೇನು 11ನೇ ತಾರೀಕಿಗೆ ಬರ್ತಕ್ಕಂಥವ್ರು ಭ್ರಷ್ಟರು ಅಂತಂದ್ರೆ ಇವ್ರು ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಭ್ರಷ್ಟ ಅದಾರ, ಅಪ್ಪ ಮಕ್ಕಳು ಭ್ರಷ್ಟ ಅದಾರ, ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವ್ರು.
ನಾ ಇವ್ರಿಗೆ ಕೇಳಿಕ್ ಬಯಸ್ತೇನೆ, ನೀವೆಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ, ಎಷ್ಟು ಯಾವ್ಯಾವ ರೋಡ್ ಮಾಡಿರಿ, ಏನೇನ್ ಮಾಡಿರಿ? ಎಲ್ಲರಿಗೆ ಹೋದವ್ರಿಗೆಲ್ಲ ನಾ ಏನು ತಗೊಳಂಗಿಲ್ಲ, ನಾ ಮುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕು? ಅದ್ಯಾವ್ದೋ ಒಂದು ಗೋಶಾಲೆ ಅದಲ್ಲ, ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ರೆ ಕಗ್ಗೋಡದ ಗೋಶಾಲೆಗೆ ದನ್ಗೊತ್ತಿತ್ತವ ರೊಕ್ಕ? ನಾ ಮುಟ್ಟಂಗಿಲ್ಲ. ಕಗ್ಗೋಡ ಗೋಶಾಲೆ ಕೊಟ್ಟು ಬರ್ರಿ. ಕಗ್ಗೋಡ ಗೋಶಾಲೆ ತಗೊಳಾರ ಯಾರು? ಆ ದನಗಳ ಮುಂದೆ ಹೋಗಿ ನೋಟಿಗೆ ಬಂದಲ್ಲಿ ದನ ತಿಂತಾವ ಅಂತ ಕೇಳ್ತೇನೆ. ಅದು ಎಷ್ಟ್ ದನಗಳು ತಿಂದಾವ, ಎಷ್ಟ್ ರೊಕ್ಕ ತಂದು ಕೊಟ್ರ ಅದೆಲ್ಲ ದಾಖಲೆ ರಿಲೀಸ್ ಮಾಡ್ರಿ. ಇನ್ನ ಬಾಳ ಅದಾವ ನನ್ನ ಬಲ್ಲಿ. ಮುಂದಿನ ದಿನಬಲಿಗಳು ಸ್ವಲ್ಪ ಬಿಡ್ತೀನಿ, ಬ್ಯಾಡದ್ ಬಿಟ್ಟಿನಿ. ಇನ್ನೊಂದ್ ಎರಡು ದೊಡ್ಡ ವಿಡಿಯೋ ಅದಾವ. ಅಷ್ಟು ನಿಮ್ಮ ಇತಿಮಿತಿ ಇರ್ಬೇಕು. ನಾನು ಒಂದು ಕುಟುಂಬದ, ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವ್ರು ಮಾತಾಡೋದು, ನಮ್ಮ ಮನೆತನ ಕುಟುಂಬದ ಬಗ್ಗೆ ಮಾತಾಡೋದು. ಬಾಗಲಕೋಟೆ ಚುನಾವಣೆ MP ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಳು, ಶಿವಾನ್ ಪಲ್ರ ಮಗಳು. ತನ್ನ ಪಕ್ಷ ಅವ್ರು ಮಾಡಿದ್ರು, ನಮ್ಮ ಪಕ್ಷ ನಾವು ಮಾಡಿ. ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ. ಅವ್ರು ಹೊಂದಾಣಿಕೆ ರಾತ್ರಿ ರಾಜಕಾರಣ ಮಾಡ್ತಾರ, ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿ ಕೊಡ್ಲಿ. ಅವ್ರು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ. ಅವ್ರಿಗೆ ಹೆಣ್ಣು ಮಕ್ಳಿಲ್ಲ. ಈಗ ಸಂಯುಕ್ತ ಪಾಟೀಲ್ ಅಲ್ಲಿ ಇಲೆಕ್ಷನ್ ಚುನಾವಣೆ ನಿಂತ್ರ ಯಾವ ರೀತಿ ಮಾಡಿದ್ರು? ಗಜಕೇಶ್ವರಿ ಯೋಗ ಅದ್ರಾಗ ಹಾಸ್ಯಾಸ್ಪದ ಮಾಡಿ ಮಾತಾಡೋದು. ನಿನಗೆ ಅವ್ರಿಗೆ ಹೆಣ್ಣು ಮಕ್ಳಿಲ್ಲ, ಅವನಿಗೆ ಹೆಣ್ಣು ಮಕ್ಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಎಲ್ಲರಿಗೆ ಸರಿ ಸಮಾನ ಮಾತಾಡೋದು. ಸ್ವಲ್ಪ ಇತಿಮಿತಿ ಬೇಕದಕ್ಕೆ. ಯಾವಾಗಲೂ ಮನುಷ್ಯ ಮಾತಾಡ್ಬೇಕಾದ್ರ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ. ನೀ ಏನ್ರ ನಮ್ಮ ಮನೆತನ ಬಗ್ಗೆ ನೀ ಹಿಂದೆ ಏನು ಮಾತಾಡದಿ, ಪಂಚಮಸಾಲಿ ಸಮಾಜ ನಿನ್ ಹೋರಾಟ, ಪಂಚಮಸಾಲಿ ನೀ ಎಲ್ಲಿ ಹೋರಾಟ ಮಾಡಿದಿ, ಯಾವ ಪಂಚಮಸಾಲಿ ಮಾಡಿ ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನ್ ಈ ನಾಟಕ ಬ್ರಹ್ಮರಾಟ ನಡೆಸಿಯಲ್ಲ. ಪಂಚಮಸಾಲಿಯರು ಅಂತ ಹೇಳಿ ಎಷ್ಟು ಮಂದಿ ಪಂಚಮಸಾಲಿಯರು ಬಂದು ಬೀದಿಗಳದ್ದು ಕೆಲಸ ಮಾಡಾತಾರ, ಹೋರಾಟ ಮಾಡಾತಾರ. ನೀ ಏನ್ ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ, ಬ್ಯಾಂಕಿನ ಸ್ಟಾಫ್ನವ್ರು ಕರ್ಕೊಂಡ್ಬಂದು ನೀ ಏನ್ ಸ್ಟ್ರೈಕ್ ಮಾಡ್ಸಕತ್ತಿ, ಇದನ್ ಬಿಡು. ಸ್ವಯಂ ಪ್ರೇರಣೆಯಿಂದ ರೊಕ್ಕಿಲ್ಲದೆ ನಾನು ಕರೆಸ್ತಿರ್ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೀ ಫೋನ್ ಮಾಡಿ ಹೇಳಿದ್ರೆ 20-25 ಸಾವಿರ ಮಂದಿನ ಕರೆಸ್ತೀನಿ. ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಾ ಏನ್ ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾಕ್ ಊಟ ಮಾಡಿ ಬರ್ರಿ, ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ. ಅದಕ್ಕೆ ನಮ್ದು ಇಷ್ಟೇ ವಿನಂತಿ ಅದ, ಸಮಾಜಕ್ಕೆ ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ. ಎರಡನೇದ್ದು ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಾನು ಇಷ್ಟೇ ವಿನಂತಿ ಅದ, ಇದನ್ನ ನೀವೇನ್ ಮಾಡಕತ್ರಿ ಇದನ್ನ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಾನು ವಿನಂತಿ ಪೂರ್ವಕ ತಮ್ಗೆಲ್ಲರಿಗೂ ಹೇಳಿಕ್ ನಾನು ಬಯಸ್ತೀನಿ. ಯಾಕೆ ಮಾಡ್ಲಿಲ್ಲ ಅಂದ್ರೆ ಹಿಂದೆ ಏನ್ ಮಾಡಿದ್ರು, ಇದು ತಂತ್ರ. ಇದು ಎಂತ ತಂತ್ರ ಅದಪ್ಪ ಅಂತಂದ್ರ, ಹಿಂದೆ ವರ್ಷಾನುಗಟ್ಲೆ ಇವ್ರು ಆರಿಸಿ ಬಂದ್ರು ಕೂಡ ಬಸನಗೌಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು, ಬಸನಗೌಡ್ರೆ ನಗರದಲ್ಲಿ ಸಿಸಿ ರೋಡ್ ಮಾಡಿದ್ರು. ನಾ ಸಿಂಗಾಪುರ್ ಮಾಡೀನಿ, ನಾ ದುಬೈ ಮಾಡೀನಿ. ಎಲ್ಲಿ ಮಾಡಿದಪ್ಪ ದುಬೈ, ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ರು ನಮ್ ಬಿಜಾಪುರ. ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನ ಇವತ್ತು ಮೆಂಬರ್ಗಳಿಗೆ ಯಾರಿಗೆ ಅದು ಹಾಕಿ ಕೊಡ್ಲಿಲ್ಲ. ತಾವೇ ಕೆಲಸ ಮಾಡ್ಕೊಂಡು ತಾವೇ ಡುಬ್ಬ ಚಪ್ಪರ್ಸ್ಕೊಂಡು ತಿರುಗಾಡಿದ್ರು. ಈಗ 100-150-200 ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದ್ದು. ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು. ಈಗ ಅದೊಂದ್ ಸ್ವಲ್ಪ ನಾವೇ ಮಾಡಿವಿ ಅಂತೇಳಿ ಅದಕ್ಕೆ ಗುಳು ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದಾರ. ಆದ್ರೆ ನಾವೊಂದು ಕೇಳಕ್ ಬಯಸ್ತೀನಿ, ಸನ್ಮಾನ್ಯ ಬಸನಗೌಡ್ರೆ, 88, 89, 90, 91, 92 ನೀವೇನಿದ್ರಿ, ನೀವೇನಾಗಿರಿ? ಸಿದ್ದರಾಮೇಶ್ವರ ವೈದ್ಯ ನಿಮ್ಗೆ ಎಲ್ಲಿ ತಂದಿಟ್ಟಾನ? ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ, ಕುದುರೆಗೆ ಲಗಾಮ್ ಹಾಕದಂಗ ಬಾಯಿಗೆ ಲಗಾಮ್ ಹಾಕ್ರಿ. ನಾವೇನ್ ನಿಮಗೆ ಹೊರಗೆ ತೆಗೆದ ನಮ್ಗೇನ ಸಂತೋಷ ಪಟ್ಟಿಲ್ಲ. ನಾವು ಒಬ್ಬ ಹಿರಿಯ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕುದು? ನೀ ಬಾಯಿಗೆ ಲಗಾಮ್ ಹಾಕ್ಲಿಕ್ಕೆ ಹೊರಗೆ ಹಾಕುದು. ನಾಳೆ ನಾವು ಮಾತಾಡೋದು ನಮ್ಮ ಕ್ರಮ ತಗೋತಾರ.
ಆದ್ರೆ ಇವತ್ತು ಅದು ಮಹಾನಗರ ಪಾಲಿಕೆಯಲ್ಲಿ ಬಂದಂತ ಫಂಡ್ ಕಡೆ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸನಗೌಡರು ಮಾಡಿದ್ರ ಕೆಲಸ ಅಂತ ಹೇಳಿ ದುಬ್ಬ ಚಪ್ಪಸ್ಕೊಂಡು ಇವ್ರು ಕಡ್ಯಾಕ ಹೋಗಿ ಗಿರೇಕಿ ಅವರು. ಆದ್ರೆ ಇನ್ನೊಂದು ಹೇಳ್ತಾರ, ಭ್ರಷ್ಟರು. ಯಾರು ಭ್ರಷ್ಟರು? ನೀವೇನದಿರಿ? ಇವತ್ತು 101 ನೀವು ನಿಮ್ ಮನೆಯಲ್ಲಿ ಮೊದಲು ಏನಿತ್ತು? ನೀವು ಯಾವ ಕಾರ್ಯಕರ್ತರು ನಿಮ್ ಜೊತೆ ಇದ್ರು? ಹೆಸರು ಹೇಳಂದ್ರೆ ಹೇಳ್ತೀನಿ, ನಿಮ್ ಕಾರ್ಯಕರ್ತರು ಯಾರ್ಯಾರು? ಯಾರ್ಯಾರಿಗೆ ಇಡೀ ಪಂಚಮಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನ್ ಮಾಡಿರಿ? ಯಾವ ಪಂಚಮಸಾಲ್ಯಾಗ ನೌಕರಿ ಇಲ್ಲ, ರೊಕ್ಕ ಇಲ್ಲದೆ ನೌಕರಿ ತಗೊಂಡಿರಿ? ಯಾವ ಸಮಾಜ ಗುರ್ತಿಸ್ಕೊಂಡು ನೀವು ಏನಾದ್ರು 2A ಮೀಸಲಾತಿ ಸಲುವಾಗಿ ನೀವು ಹೋರಾಟ ಮಾಡಿದ್ರಿ? ಎಲ್ಲಿ ನೀವು ಡಾಟಾ ರೆಡಿ ಮಾಡಿದ್ರಿ? ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ, ಗಂಡು ಮಕ್ಳು ಎಷ್ಟು ಮಂದಿ ಅದಾರ, ಯಾವ ಪಂಚಮಸಾಲಿ ಯಾವ ಊರಾಗ ಅದಾರ, ಅದನ್ನೇನ ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ? ಹೋಗುದು ವೇದಿಕೆ ಮೇಲೆ ಮಾತಾಡೋದು ಬಂದ್ಬಿಡುದು. ಇದೇ ಕೂಡಲ ಸಂಘ ಶ್ರೀಗಳಿಗೆ ಅವ್ರು ಏನ್ ಬೇಕಾದ್ ಮಾತಾಡ್ಯಾರ. ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಬಹಳ ಬೇಕಾಗಿದೆ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ, ಒಬ್ಬರು ಬೆನ್ನ ಹತ್ತಿ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ. ಇದು ಸರಿ ಅನ್ಸಂಗಿಲ್ಲ. ಸಮಾಜ ನಿಮಗೆ ಇವತ್ತಿಲ್ಲ ನಾಳೆ ಅದು ಕಡೆಗಣಿಸ್ತದ. ಸಮಾಜ ಬೆಳೆಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಇದಕ್ಕೆ ನಾವು ಸಂಪೂರ್ಣ ನಿಮಗೆ ಸಮಾಜ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕೆ ತರ ಗೊತ್ತಿದೆ ನನಗೆ. ಆದ್ರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಎಂದೂ ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಪ್ರಸಂಗ ಬಂದ್ರೆ ಬಿಡಂಗಿಲ್ಲ. ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು. ಒಂದು ವಿಷಯ ತೋರಿಸ್ತೀನಿ ನಿಮಗ. ಯಡಿಯೂರಪ್ಪ ನನಗೆ ಗೊತ್ತಿಲ್ಲ, ಯಡಿಯೂರಪ್ಪನ ನಾ ಮನೆಗೆ ಹೋಗಿಲ್ಲ, ಯಡಿಯೂರಪ್ಪಗೆ ನಾ ಅಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪರಿಗೆ ನಾ ಬಗ್ಗಂಗಿಲ್ಲ, ಯಡಿಯೂರಪ್ಪರ ಮನೆಗೆ ಹೋಗಂಗಿಲ್ಲ, ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ. ಇವೆಲ್ಲ ವಿಷಯಗಳು ಹೇಳ್ತೀರಿ. ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಯಡಿಯೂರಪ್ಪರ ಮನೆಗೆ ಹೋಗಿ ಇವ್ರು ಹೋಗಿ ಕಾಲು ಬಿದ್ದು ಆಮೇಲೆ ಇದನ್ನ ಇದು ಯಡಿಯೂರಪ್ಪ ಸಾಹೇಬ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬಂದ ನಂತರ ಮತ್ತೊಂದು ಏನ್ ಕೇಳ್ತಾರಪ್ಪ ಅಂತಂದ್ರ, ಯಡಿಯೂರಪ್ಪ ಅವರು ದುರ್ಗೇಶ್ ನಿರಾಣಿಗೆ ಮಂತ್ರಿ ಮಾಡಿದ್ರು. ಕೈಗಾರಿಕಾ ಮಂತ್ರಿ ಮಾಡೋದು ಅವರೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಾನು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟು ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ ಕೈಗಾರಿಕಾ ಮಂತ್ರಿ ಮಾಡೋದು ಅದೆಲ್ಲ ನೆನಪಿಟ್ಕೋಬೇಕು. ಇವತ್ತು ನಾನು ಬಿಜೆಪಿ ವಾಪಸ್ ಕರ್ಕೊಂಡು ಬಿಜಾಪುರ ಟಿಕೆಟ್ ಕೊಟ್ಟು ನಾನು ಇವತ್ತು ಯಡಿಯೂರಪ್ಪನವರು 5 ವರ್ಷ. ಈಗ ಯಡಿಯೂರಪ್ಪನವರು ಅಪ್ಪಗಪ್ಪ ಅನ್ನಂಗಿಲ್ಲ, ಯಡಿಯೂರಪ್ಪ ಹೋಗಿ ನಾನು ಕಾಲು ಬೀಳಂಗಿಲ್ಲ. ಮತ್ ಯಡಿಯೂರಪ್ಪ ಅವ್ರು ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ, ಇದನ್ನ ನೆನಪಾರದ್ರಿ ನೀವು. ನನಗೆ ಇವತ್ತು ನಾನು ಸೋತ್ರು ಕೂಡ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನ ಗುರುತಿಸಿಕೊಟ್ರು. ಯಾರ ಮನೆಯಲ್ಲಿ ಒಂದು ಕಪ್ ಚಾ ಕುಡಿದಿರ್ತೀವಿ ಅದು ಅರಿವು ಇಟ್ಕೋಬೇಕಾಗ್ತದೆ. ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನ್ ಮಾತಾಡ್ತಾರೆ ಇವರು? ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿ ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರ ನೀವು
ಮಂತ್ರಿ ಮಾಡಿದ್ರೆ ನೀವೆಲ್ಲ ಬಾಕಿ ಹೋಗ್ತಾರೆ. ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರು ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದು. ಇನ್ನ ಉದಾಹರಣೆ ಬಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ, ಇನ್ನ ಮುಂದೆ ಬಾಳ ಅದಾವ. ಹೊಂದಾಣಿಕೆ ಮಾಡ್ಕೊಂಡು ಇವತ್ತ ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ? ಯಾರ ಶಾಸಕ ಇವ್ ನಾನೇ ಶಾಸಕರು ಮಾಡಿ ಅಂತ ಬಟ್ ಮಾಡಿ ತೋರಿಸ್ಲಿ. ಇಂಥವ್ನ ನಾ MLA ಮಾಡೀನಿ ಅಂತ ಹೇಳಿ ಯಾರಿಗಾದ್ರು ಸ್ವಾಭಾವಿಕ ಅದ. 1,000 ಹಾಲ್ನಾಗ 1,000 ಲೀಟರ್ ಹಾಲ್ನಾಗ ಒಂದ್ ಹಳ್ಳ ಉಪ್ಪು ಹೋಗಿದ್ರ ಹಾಲು ಒಡೆದು ಹೋಗ್ತಾವ. ನಾ ಕೆಡವಿನ ಅಂತಂದ್ರ ನಾನೇ ಶ್ರೇಷ್ಠ ಅಲ್ಲ, ನನ್ ಊಟ ಅದಾವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ತಗೊಂಡ್ ನೋಡ್ತಾರೆ. ಇವ್ರು ನಾಚಿಕ್ ಬರ್ಬೇಕು ಇವ್ರಿಗೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು? ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರದು ಇವತ್ತು 17 ಮಂದಿ ನಮ್ಮ ಶಾಸಕರು ಇದು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ ಬಳಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ, ವರ್ಷಾನುಗಟ್ಲೆ ಹಂಗೆ ಮೆಂಬರ್ಗಳು ಹಂಗೆ ತಿರ್ಗಾಡೋರು. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವ್ರೆ, ಕಳ್ಸೋರು ಇವ್ರೆ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡೋದು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡ್ ನಲ್ಲಿ ಅವ್ರ ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರ ಅದು ಹೇಳ್ಬಾರ್ದು. ಅವ್ರಿಗೆ ಕೋಟಿ ಕಳ್ಸೋರು ಅವ್ರೆ. ಇವತ್ತು ಅವ್ರಿಗೆ ಅನರ್ಹ ಮಾಡಿಬಿಟ್ರು. ಇವತ್ತು ಇಬ್ರು ಕೂಡ ಅನರ್ಹ ಮಾಡಿದ್ರಿ ಇವ್ರು, ಉಸ್ತುವಾರಿ ಮಂತ್ರಿಗಳು, ಈಗ ಇರ್ತಕ್ಕಂಥ ಯತ್ನಾಳ್ ಅವರು. ಅವ್ರಿಗೆ ಅನರ್ಹ ಮಾಡಿಟ್ರು. ಯಾಕೆ ನೀವು ಏನಾರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿ ಹೇಳಿದ್ರೆ ಇವ್ರು ಅನರ್ಹ ಆಗ್ತಿದ್ದಿಲ್ಲ. ಅವ್ರ ವಾರ್ಡ್ ಹೇಳಿಕೆ ನಾನು ಬಯಸ್ತೀನಿ. ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕ ಒಬ್ಬ ಬಸವಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅದಾರ. ನಾವ್ಯಾರು ಪಂಚಮಸಾಲಿಯವ್ರು ಗೊತ್ತಿಲ್ಲ, ನಾವು ಪಂಚಮಸಾಲಿಯವ್ರ ಅಲ್ಲ. ಪರಮ ಪೂಜ್ಯ ಶ್ರೀಗಳಿಗೆ ನಾನು ಕೇಳಿ ಬಯಸ್ತೀನಿ, 2008 ಚುನಾವಣೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನನ್ನ ಚುನಾವಣೆ ಮಾಡಿದ್ರಿ. ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಮಾಡ್ತೀನಿ. 2013 ನೀವು ಏನ್ ಮಾಡಿದ್ರಿ ಅನ್ನೋದು ನೀವು ತಿಳ್ಕೋರಿ. 2018 2023 ಸಮಾಜ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 60-65 ಸಾವಿರ ಪಂಚಮಸಾಲಿ ಇರದೆ. ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 3,000 ಕುಡಕಲಿಗೆ ಸಮಾಜ. ಆ 3,000 ಕುಡಕಲಿಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರ್ಲಿಕ್ಕೆ ಕಾರಣ ಏನು? ಹೇಳ್ತಾರೆ ಇವ್ರು. ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದ್ರು, ಏನಪ್ಪಾ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ನಿಂದಿರ್ತದ. ನಾನು ಗಿರೇಕಿ ಇರ್ಬೋದು, ಗಿರೇಕಿ ಅಂದ್ರೆ ಶಬ್ದ ಏನದ ಅದು ತಿಳ್ಕೋಬೇಕು. ನೀವೇನ್ ಮಾಡಾಕತ್ತೀರಿ ಸನ್ಮಾನ್ಯ ಯತ್ನಾಳ್ ಗೌಡ್ರೆ ಅಂತ ನಾನು ಕೇಳಿ ಬಯಸ್ತೇನೆ. ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡ್ಕೊಂಡು ರಾಜಕಾರಣ ಮಾಡೋ ಮಗ ಅಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಖರ್ಚು ಮಾಡೀನಿ, ಎಷ್ಟು ಬೇಕು ನನ್ನ ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ. ಆದ್ರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ. ನಾನು ಯತ್ನಾಳ್ ಗೌಡ್ರಿಗೆ ನಾನು ಕೇಳಕ್ ಬಯಸ್ತೀನಿ, ನೀವು ಚುನಾವಣೆ ಕ್ಷೇತ್ರದಲ್ಲಿ 2 ಕಡೆ ನಮ್ಮಲ್ಲಿ ಟಿಟಿ ಹಾಕಿದ್ರು. ನನಗೆ ಅವ್ರಿಗೆ ಬೇಡ ಅಂತ ಹೇಳಿ ಇಲ್ಲೇ ಸಂಜುಗೌಡ್ರು ಅದಾರ. ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರ. ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕತ್ತಾರ? ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ BR ಪಾಟೀಲ್, ದಿವಂಗತ BR ಪಾಟೀಲ್ ಮಗ ಸಂಜುಗೌಡ್ರು ಇಲ್ಲಿ ಅದಾರ. ಇವ್ರು ಚುನಾವಣೆ ನಿಂತಾಗ ಅವ್ರ ಮಗ ನಿಂದ್ರಿಸಿ ಆರಿಸ್ಕೊಂಬಂದು. ಇದು ಕುಟುಂಬ ರಾಜಕಾರಣ ಅಥವಾ ಬೇರೆ ಏನದು? ಇಂತ ಇವತ್ತು 2023 ಚುನಾವಣೆಯಲ್ಲಿ ನನ್ನ ಬಲ್ಲಿ ಏನ್ ಪರಿಸ್ಥಿತಿ ಮಾಡಿದ್ರು ಅವರು? ಅಲ್ಲಿ ಬಂದು ಬಬಲೇಶ್ವರ
ತರೀಕೆರೆಗೆ ಬರ್ಲಿಲ್ಲ, ಬಬಲೇಶ್ವರಕ್ಕೆ ಬಂದ್ರು. ಜನಕ್ಕೊಂದು ಏನ್ ಸಂದೇಶ ಇತ್ತಪ್ಪ ಅಂತಂದ್ರ, ಏನೋ ಬಸನಗೌಡರು ಬಂದಾರ, ಎಲ್ಲರೂ ಕೂಡಿ ಆಗ್ತದ ಕೆಲಸ ಅಂತ ಹೇಳಿ ಇಟ್ಕೊಂಡು ಬಂದ್ರ, ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದ್ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ ಹೇಳಿಲ್ಲ, ಕಮಲದ ಹೂ ಓಟ್ ಹಾಕತ್ ಹೇಳಿಲ್ಲ, ಹೋಲಿ ವಿಜಯಗೌಡರಿಗೆ ಓಟ್ ಹಾಕತ್ತು ಹೇಳಿಲ್ಲ. ನೀವು ಅದನ್ನ ತೆಗೆದು ನೋಡ್ರಿ. ಆದ್ರೆ ಯಾರೋ ತಲೆ ಮೇಲೆ ಮಾಸ್ ಇಲ್ಲದವ್ರ ಕರೆ ಒಂದ್ ಸ್ವಲ್ಪ ಏನ್ ಆಸೆ ತೋರಿಸಿ ನಮ್ ಪಕ್ಷಕ್ಕಿದ್ದವ್ರ ಕಡೆ ಬಬಲೇಶ್ವರದಾಗ ಮಾತಾಡ್ಸಿದ್ರು ಮನೆ, ಅದಕ್ಕೆ ನಾ ಮಾತು ಕಿವಿಗೊಡಕ್ ಹೋಗಂಗಿಲ್ಲ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ. ನಾನು 4 ಚುನಾವಣೆ ಮಾಡಿದ್ರೆ ನನಗ ನೀವು ವಿಚಾರ ಮಾಡ್ಬೋದು, ಪ್ರತಿ ಸಲ ನನಗೆ 10 ರಿಂದ 12, 13 ಸಾವಿರ, 14 ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರ. ಆದ್ರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾ ಕಾಲಿಟ್ಟು ಹೊಂಟೀನಿ, ಪ್ರತಿಯೊಂದರಲ್ಲಿ ಅವ್ರಿಗೆ ಬಾಗಿ ಹೊಂಟೀನಿ. ಇವರು ಹೊಂದಾಣಿಕೆ ಮಾಡ್ಕೊಂಡು ಇವ್ರು 2 ಸಲ ಆರಿಸಿ ಬಂದ್ರು, ಹೆಂಗ್ ಆರಿಸಿ ಬಂದ್ರು, ಯಾವ ಹೊಂದಾಣಿಕೆ ಅದ? ಈ ಹೊಂದಾಣಿಕೆ ರಾಜಕಾರಣ ಮಾಡಕ್ ಎಲ್ಲರಿಗೂ ಬರ್ತದ. ನನ್ ಮೊನ್ನೆ ಒಬ್ರು ಹೇಳುದು, ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ, ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ ಇಲೆಕ್ಷನ್ ನಿಂದಿರ್ತಾರ. ಏ ಪುಣ್ಯಾತ್ಮ, ನಾ ಹೇಳಿ ಕೇಳ್ತೀನಿ, ನಾ ಕೇಳ್ತೀನಿ, ಯಾ ಕಾಂಗ್ರೆಸ್ನವ್ರು ಏನಾದ್ರು ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರ ನಾ ಈಗ MLA ಆಗಿಬಿಡ್ತಿದ್ದೆ. ನಾನು ಅವ್ರವ್ರ ಪಕ್ಷ ಅವ್ರಿಗೆ, ನಿಮ್ಗತ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರ್ಗಾಡಂಗಿಲ್ಲ. ಯಾ ಕಾಂಗ್ರೆಸ್ನವ್ರು ಕೊಟ್ರ ಪ್ರೂಫ್ ಇದ್ರು ಕೊಟ್ಟ ಕೇಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು. ನೀವ್ ಏನೇನ್ ಮಾಡ್ರಿ ಅನ್ನೋದು ಮುಂದಿನ ದಿನಮಾನಗಳು ಹೇಳ್ತೀನಿ, ನನ್ನ ಬಲ್ಲಿ ಅದ ಇತಿಹಾಸ. ಯಾವ ರೀತಿ ಬಾಯಿಗೆ ಲಗಾಮ್ ಇಲ್ಲದೆ ಮಾತಾಡುದ್ರಿ? ನಂದು ಇಷ್ಟೇ ವಿನಂತಿ ಅದ, ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪಾ ಅಂತಂದ್ರ, ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ, ನೀವ್ ಯಾಕೆ ಇದನ್ನ ಹೋರಾಟ ಮಾಡ್ತೀರಿ? ನಿಮ್ಗೇನ್ ಸಂಬಂಧ ಅದ? ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ ಬೆನ್ನ ಹತ್ತಿ ತಿರುಗಾಡ್ಯಾರ, ಪಾದಯಾತ್ರೆ ಮಾಡ್ಯಾರ. ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಅದ, ಇದ್ರೊಳಗೆ ನೀವು ಭಾಗವಹಿಸಕ್ ಹೋಗ್ಬೇಡ್ರಿ. ಸಮಾಜ ಕಡೆಗಣಿಸ್ತದ ನಿಮಗ. ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ, 17ನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಬರ್ತಾರೆ. ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪಂಚಮಸಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಮುಸಲ್ಮಾನರು ಅದಾರ, SC ಅದಾರ, ST ಅದಾರ, ಉಪ್ಪಾರ್ ಅದಾರ, ಕುಂಬಾರು, ಕಂಬಾರು, ಬಣಜಿಗೆರು, ಎಲ್ಲಾ ಸಮಾಜದವ್ರ ಜೊತೆಗೆ ನಾವು ಬಹಳ ಬೆರ್ತಿದೀವಿ. ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ. ನಾವೇ ನಿಮ್ಗತ್ಲೆ ಹೋಗಿ ಅವ್ರ ಮನ್ಯಾಗ ಟೋಪಿ ಹಾಕೊಂಡು ಹೋಗಿ ಅವ್ರ ಮನ್ಯಾಗ ತಿಂದು ಬಂದು ನಾವೇನು ಮಾತಾಡಂಗಿಲ್ಲ. ಎಲ್ಲಾ ಸಮಾಜದವ್ರು ಬೇಕು ನಮ್ಗೆ. ಈ ನೀವು ಹೊಂದಾಣಿಕೆ ಮಾಡ್ಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ನೀವೆಲ್ಲ ಏನ್ ಆಟ ಆಡ್ಸಕತ್ತೀರಿ. ಈ ನಾಳೆ 11ನೇ ತಾರೀಕಿಗೆ ಜನರು ಕರೆದಾರ, ಇದಕ್ಕೆ ಯಾರು ಹಿಂದ್ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತೈತೆ. ನಾನು ಅದು ಮುಂದಿನ ದಿನಮಾನಗಳಿಗೆ ನಿಮ್ಗೆ ಹೇಳ್ತೀನಿ.